ಮತ್ತೆ ಚುನಾವಣಾ ಅಖಾಡಕ್ಕೆ ಧುಮುಕುತ್ತಾರಾ ಉಪೇಂದ್ರ? ಜೆಬಿಎ ಎಲೆಕ್ಷನ್ ನಲ್ಲಿ ಸದ್ದು ಮಾಡುತ್ತಾ ಪ್ರಜಾಕೀಯ ಹೊಸ ಹೆಜ್ಜೆಯೊಂದಿಗೆ ಶುರುವಾಗುತ್ತಾ ರಿಯಲ್ ಆಟ. ಪ್ರಜಾಕೀಯ ಪಕ್ಷ ಸ್ಥಾಪನೆ ಆಗಿದೆ, ಅದಾದ ನಂತರ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾನೇನೋ ಅನ್ನೋ ಥರ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ. ಸೊ ಯಾಕೆ ಅಂತ ಅಂದರೆ ಆಕ್ಟಿವ್ ಆಗಿಲ್ಲ, ಹಾಗಾಗಿ ಜನ ಕೂಡ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ ಈ ಪಕ್ಷವನ್ನ. ನೋಡಿ, ರಾಜ್ಯದಲ್ಲಿ ಮತ್ತೆ ಆಕ್ಟಿವ್ ಆಗಿದೆ ಈಗ ಉಪ್ಪಿಯ ಪ್ರಜಾಕೀಯ ಪಾರ್ಟಿ. ದಿ ರಿಯಲ್ ಪ್ರಜಾಕೀಯ ಮೂಲಕ ನಟ ಉಪೇಂದ್ರ ಪ್ರತ್ಯಕ್ಷರಾಗಿದ್ದಾರೆ. ನಾನು ಕೂಡ ಒಬ್ಬ ಆಕಾಂಕ್ಷಿ ಅಂದಿದ್ದಾರೆ ನಟ ಉಪೇಂದ್ರ. ನಾನು ಕತ್ರಿಗುಪ್ಪೆಯಿಂದ ನಿಲ್ತೀನಿ ಅಂತ ಉಪೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಬಿಎ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ರಿಯಲ್ ಸ್ಟಾರ್. ಮುಂದಿನ ಚುನಾವಣೆಗಳಿಗೆ ಪ್ರಜಾಕೀಯದಲ್ಲಿ ಹೊಸ ಸಿಸ್ಟಮ್ ಇರುತ್ತೆ. ಜೆಬಿಎ ಮತ್ತು 2028ರ ವಿಧಾನಸಭೆ ಚುನಾವಣೆಗೆ ಉಪೇಂದ್ರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಹೊಸ ಆಪ್ ಮೂಲಕ ಆಡಳಿತ ಬದಲಾವಣೆಗೆ ಉಪೇಂದ್ರ ಹೆಜ್ಜೆಯನ್ನ ಇಟ್ಟಿರೋದು. ಜನರು ಹಾಗೂ ಪ್ರಜಾಕೀಯ ಮಧ್ಯೆ ನೇರ ಸಂಪರ್ಕಕ್ಕೆ ಹೊಸ ವೇದಿಕೆಯನ್ನ ಕಲ್ಪಿಸಿಕೊಡೋದು ಈ ಪ್ಲಾನ್. ಸೋಷಿಯಲ್ ಮೀಡಿಯಾ ಮೂಲಕ ಜನರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರೋದು. ನಮ್ಮ ಪಕ್ಷ ಕೋಮಾದಲ್ಲಿಲ್ಲ, ಆ ರೀತಿ ನೋಡೋರು ಕೋಮಾದಲ್ಲಿದ್ದಾರೆ. ನಮ್ಮ ಪಕ್ಷದಿಂದ ಏನನ್ನೂ ನಿರೀಕ್ಷಿಸಬೇಡಿ, ಇದು ಆಪ್ ಮತ್ತು ಬಿಜೆಪಿ ಅಲ್ಲ ಅಂತ ಹೇಳಿ ಒಪ್ಪಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಿ ರಿಯಲ್ ಪ್ರಜಾಕೀಯ ಮಾಡೆಲ್ ಜೊತೆ ಬಂದಿದ್ದಾರೆ ಉಪೇಂದ್ರ. ನಾಳೆ ನಾನು ಆಸ್ಪಿರೆಂಟ್ ಆಗ್ಬೋದು ಹೇಳಿ, ಈ ಸಿಸ್ಟಮ್ ನಾನೇ ಆಸ್ಪಿರೆಂಟ್ ಆಗ್ಬೋದು, ಆತರ ಏನಿಲ್ಲ. ನಾಳೆ ನಾನು ಯಾವುದೋ ಒಂದು ಎಲೆಕ್ಷನ್ಗೆ ಕತ್ರಗುಪ್ಪೆ ಅಂತ ಹಾಕಿರೋದು, ಅದಕ್ಕೆ ಮೋಸ್ಟ್ಲಿ ಕತ್ರಗುಪ್ಪೆ ನಿಂತ್ಕೊಂಡೆ ನಾನು, ಗೊತ್ತಿಲ್ಲ. ಆತರ ಏನ್ ಟಾರ್ಗೆಟ್ ಇಲ್ಲ. ನೋಡಿ, ಇವಾಗ BBMP ಎಲೆಕ್ಷನ್ ಬರ್ತಾ ಇದೆ, GBA ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೆ ನಾವು ಓಪನ್ ಮಾಡಿದೀವಿ. ಇವಾಗ ನೆಕ್ಸ್ಟ್ MLA ಎಲೆಕ್ಷನ್ ಓಪನ್ ಆಗುತ್ತೆ. ಸೊ ಇದು ಎಲ್ಲರಿಗೂ ಒಂದು ಅವಕಾಶ ಇದೆ. ಯಾರು ಬೇಕಾದ್ರೆ ಇಲ್ಲಿ ಬಂದು ನಿಂತ್ಕೊಬಹುದು, ಯಾರು ಬೇಕಾದ್ರೆ ಜನನ್ ಕನೆಕ್ಟ್ ಆಗ್ಬೋದು, ಜನನ್ ಕನೆಕ್ಟ್ ಆಗ್ಬೋದು, ಸೇರಿಸ್ಬೋದು. ಗೊತ್ತಿಲ್ಲ ಇದು ಆಗತ್ತೆ ಆಗಲ್ಲ, ನನಗೂ ಗೊತ್ತಿಲ್ಲ. ಇಟ್ ಇಸ್ ಎನ್ ಎಕ್ಸ್ಪೆರಿಮೆಂಟ್, ಟ್ರೈ ಮಾಡ್ತಾ ಇದೀವಿ. ಇದೊಂದು ಫುಲ್ ಪಾರದರ್ಶಕವಾದಂತ ಒಂದು ಟೆಕ್ನಾಲಜಿ ಬೇಸ್ಡ್ ಒಂದು ಪ್ಲಾಟ್ಫಾರ್ಮ್, ಎಲ್ಲರ ಫೋನಲ್ಲೂ ಇರುವಂತ ಪ್ಲಾಟ್ಫಾರ್ಮ್. ಆಂಡ್ರಾಯ್ಡ್, ಐಫೋನ್ ಕೂಡ ಇನ್ನೊಂದು ವಾರದಲ್ಲಿ ಅದು ಓಪನ್ ಆಗುತ್ತೆ. ನೋಡಿ, ಇಲ್ಲೇ ಕೊಟ್ಟಿದೀವಲ್ಲ, ಎಲ್ಲ ಭಾಗ್ಯಗಳು ಇಲ್ಲೇ ಇದಾವೆ. ನಿಮ್ಗೆ ಏನ್ ಬೇಕೋ ಕೇಳ್ಬೋದು ನೀವು, ನಿಮ್ಗೆ ಏನ್ ಬೇಕಾದ್ರೆ ಡೈರೆಕ್ಟ್ ಆಗಿ ಕನೆಕ್ಷನ್ ಅಲ್ಲಿ ಇರ್ಬೋದು. ನಿಮ್ ಡಿಮ್ಯಾಂಡ್ ಏನಿದೆಯೋ ಅದಕ್ಕೆ ಕರೆಕ್ಟ್ ಆಗಿ ಕೆಲಸ ಮಾಡೋನ್ ತಗೊಳ್ಳೋದೇ ಈ ಸಿಸ್ಟಮ್. ಅರ್ಥ ಆಯ್ತಾ? ನೀವು ಕಂಟಿನ್ಯೂಸ್ ಆಗಿ 5 ವರ್ಷ ಕನೆಕ್ಷನ್ ಅಲ್ಲಿ ಇರುವಂತ ಒಂದು ಸಿಸ್ಟಮ್ ಇದು ಆಸ್ಪಿರೆಂಟ್ ಜೊತೆ. ಅದು ಬರೀ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಆಮೇಲೆ ಎಲೆಕ್ಷನ್ ಗೆದ್ರ ಮೇಲೆ ಅವ್ರು ಸಿಗಲ್ಲ ಅಥವಾ ಕನೆಕ್ಟ್ ಮಾಡಕ್ ಆಗಲ್ಲ. ಆ ಥರ ಎಲ್ಲ ಇದ್ದಾಗ ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಎಲ್ಲ ಎಷ್ಟೊಂದು ರಿಫಾರ್ಮ್ಸ್ ಆಗಿದೆ. AI ಬರ್ತಾ ಇದೆ, ಒಂದು ಯಾವ್ದೋ ಟೈಪ್ ರೈಟರ್ ಇದ್ದ ಕಾಲದಲ್ಲಿ ಕಂಪ್ಯೂಟರ್ ಬಂತು, ಕಂಪ್ಯೂಟರ್ ಆದ್ಮೇಲೆ ಇನ್ನೊಂದು ಬಂತು. ಎಲ್ಲ ಇದರಲ್ಲೂ ರಿಫಾರ್ಮ್ಸ್ ಆಗ್ತಾ ಇದೆ. ಹಂಗೆ ಪಾಲಿಟಿಕ್ಸ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ ಪಾಟೀಲ್, ಸಾಕಷ್ಟು ಜನ ಈ ಪ್ರಜಾಕೀಯ ಪಾರ್ಟಿ ಎಲ್ಲ ಹೋಗ್ಬಿಡ್ತು, ಕೋಮಾದಲ್ಲಿದೆಯಾ, ಹಾಗೆ ಹೇಗೆ ಪ್ರಶ್ನೆ ಮಾಡ್ತಾ ಇದ್ರು. ಇವತ್ತು ಉಪೇಂದ್ರ ಅವರು ಆಕ್ಟಿವ್ ಆದಂತ ಕಾಣಿಸ್ತಾ ಇದೆ, ಏನ್ ಹೇಳಿದ್ರು? ಹಲವು ದಿನಗಳ ಹಿಂದೆ ಒಂದು ಸಿಲಿಂಡರ್ ಪೋಸ್ಟ್ ನ ಹಂಚ್ಕೊಂಡಿದ್ರು. ಈ ಮೂಲಕ ಸಮಾಜದಲ್ಲಿ ನಡೀತಿರುವಂತಹ ಒಂದಷ್ಟು ಆಗು ಹೋಗುಗಳು ಇರಬಹುದು, ಬೆಳವಣಿಗೆ ಇರಬಹುದು, ಜೊತೆಗೆ ರಾಜಕೀಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಬಗ್ಗೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಡೋ ರೀತಿಯಲ್ಲಿ ಅವರು ಪೋಸ್ಟ್ ನ ಹಂಚ್ಕೊಂಡಿದ್ರು. ಅದಾದ್ಮೇಲೆ ಏಪ್ರಿಲ್ ಫೂಲ್ಸ್ ಅನ್ನುವಂಥದ್ದು ಇರೋದು. ಏಪ್ರಿಲ್ 1ನೇ ತಾರೀಕು ನಾವೇನು ಏಪ್ರಿಲ್ ಫೂಲ್ ಅಂತ ಹೇಳ್ತೀವಿ, ಅದು ಬುದ್ಧಿವಂತರ ದಿನ ಅನ್ನುವಂಥದ್ದನ್ನ ಅವ್ರು ಇವತ್ತು ಸಂದೇಶವನ್ನು ಅಭಿಮಾನಿಗಳಿಗೆ ಕೊಟ್ಟಿರುವಂತದ್ದು. ಅದರಲ್ಲೂ ಸಹ ಸಮಾಜದಲ್ಲಿ ಆಗ್ತಿರುವಂತಹ ಒಂದಷ್ಟು ಬೆಳವಣಿಗೆ ಏನಿದೆ, ಅದರಲ್ಲೂ ಸಹ ರಾಜಕೀಯ ಪಕ್ಷದಲ್ಲಿ ಇರಬಹುದು, ಯಾವುದೇ ಕಾಂಗ್ರೆಸ್ ಬಿಜೆಪಿ ಪಕ್ಷಕ್ಕೆ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಪ್ರಜಾಕೀಯನೇ ಬೇರೆ, ರಿಯಲ್ ಪ್ರಜಾಕೀಯ ಅನ್ನುವಂಥದ್ದು, TRP ಅನ್ನುವಂಥದ್ದನ್ನ ಇವತ್ತು ಅವರು ಲಾಂಚ್ ಮಾಡಿರುವಂತದ್ದು. ಅದರಲ್ಲೂ ಸಹ ಹೊಸ ಆಪ್ ಯಾವ ರೀತಿ ಅದು ಆಕ್ಟಿವ್ ಆಗಿ ಇರಬಹುದು, ಜನರು ಹೇಗೆ ರಾಜಕೀಯದಲ್ಲಿರುವಂತಹ ನಾಯಕರು ಇರಬಹುದು, ಅವ್ರ ಜೊತೆ ಕನೆಕ್ಟ್ ಆಗಿ ಹೇಗಿರ್ಬಹುದು ಅನ್ನುವಂಥದ್ದು ಪ್ರತಿಯೊಂದನ್ನು ಡೆಮೋ ರೀತಿನಲ್ಲಿ, ಇವತ್ತು ಟ್ರಯಲ್ ರೀತಿನಲ್ಲಿ ಆ ಒಂದು ಆಪ್ ನ ಇವತ್ತು ಅವರು ಲಾಂಚ್ ಮಾಡಿರುವಂತದ್ದು. ಇನ್ನೊಂದು ವಾರದಲ್ಲಿ ಆ ಆಪ್ ಇರ್ಬೋದು ಪ್ಲೇ ಸ್ಟೋರ್ ನಲ್ಲಿ ಸಿಗುತ್ತೆ. ಈ ಮೂಲಕ ಅದರಲ್ಲಿ ಯಾರು ಬೇಕಾದ್ರೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು, ಯಾವ್ಯಾವ ಪಕ್ಷ ಇರ್ಬೋದು ಅಥವಾ ಆ ಒಂದು ವಲಯದಲ್ಲಿ ಅನ್ನುವಂಥದ್ದನ್ನ ಅವರು ತುಂಬಾ ಡಿಟೇಲ್ ಆಗಿ ಇವತ್ತು ಉಪೇಂದ್ರ ಅವರು ಹೇಳಿರುವಂತದ್ದು. ಅದರಲ್ಲೂ ಸಹ 2018ರಲ್ಲಿ ಪ್ರಜಾಕೀಯ ಪಕ್ಷ ಅನ್ನುವಂಥದ್ದು ಕ್ರಿಯೇಟ್ ಆಯಿತು. ಆವತ್ತಿಂದ ಇವತ್ತಿನವರೆಗೂ ಅಂಥದ್ದು ರೆವಲ್ಯೂಷನರಿ ಕ್ರಿಯೇಟ್ ಮಾಡುವಂಥದ್ದು ಏನೂ ಆಗಿಲ್ಲ. ಜಸ್ಟ್ ಒಂದು ಏನಾದ್ರು ಎಲೆಕ್ಷನ್ ಅನ್ನುವಂಥದ್ದು ಬಂದಾಗ ಆಕ್ಟಿವ್ ಆಗ್ತಿದ್ರು, ಏನಾದ್ರು ಹೇಳ್ತಿದ್ರು ಅಭಿಮಾನಿಗಳಿಗೆ, ಅಥವಾ ಅವ್ರಿಗೆ ಯಾರು ಇಷ್ಟಪಡ್ತಾರೋ ಅವ್ರು ಹೇಳ್ತಿದ್ರು, ಅದಾದ್ಮೇಲೆ ಮತ್ತೆ ಸೈಲೆಂಟ್ ಆಗ್ಬಿಡ್ತಿದ್ರು. ಸೊ ಹೀಗಾಗಿ ರೆವಲ್ಯೂಷನರಿ ಯಾವಾಗ ಕ್ರಿಯೇಟ್ ಮಾಡ್ತಾರೆ ಪ್ರಜಾಕೀಯ ಪಕ್ಷದಿಂದ, ನೀವೇನಾದ್ರೂ ನಾಯಕತ್ವವನ್ನ ವಹಿಸ್ಕೊಂಡು ಮುಂದೆ ಬರ್ತೀರಾ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದಾಗ ಅವರು
ನೀವೆಲ್ಲರೂ ನಾಯಕರೇ ಅನ್ನೋದನ್ನ ಹೇಳಿದ್ದಾರೆ. ಹೀಗಾಗಿ ಪ್ರಜಾಪ್ರಭುತ್ವ ಏನಿದ್ದಾರೆ ಪ್ರತಿಯೊಬ್ರು ನೀವು ನಾಯಕರು, ನೀವು ಲೀಡ್ ಮಾಡ್ಕೊಂಡು ಹೋಗ್ಬೇಕು. ನಾನು ಹಿಂದೆಯಿಂದ ಏನ್ ಹೇಳಬಹುದು ಅದನ್ನ ನಾನು ಹೇಳ್ತಾ ಹೋಗ್ತೀನಿ ಅಂತ ಅವರ ಅಭಿಮಾನಿಗಳಿಗೆ ಈಗ ಸಂದೇಶವನ್ನ ಕೊಟ್ಟಿರುವಂತದ್ದು. ರಾಮ್ ಸದ್ಯ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ರೆವಲ್ಯೂಷನರಿ ಏನಾದ್ರು ಕ್ರಿಯೇಟ್ ಮಾಡುತ್ತಾ ಅಥವಾ ಎಲೆಕ್ಷನ್ ಗೆ ಏನಾದ್ರು ಕಾಂಪೀಟ್ ಮಾಡೋದಕ್ಕೋಸ್ಕರ ಸದ್ಯಕ್ಕೆ ಈ ರೀತಿ ಏನಾದ್ರು ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ ಉಪೇಂದ್ರ ಅವರು ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಓಕೆ.